ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ಅರ್ಥ ವಿವರಣೆ. ಕಗ್ಗ ಮೌಲಿಕ ಕೃತಿಯಿಂದ ಸಂತೋಷ್ ಸದ್ಗುರು. ವಿದ್ಯಾರ್ಥಿಗಳಿಂದ ಗಮನ ಸೆಳೆದ ಕಗ್ಗ ವಾಚನ ಮತ್ತು ವಿಶ್ಲೇಷಣೆ. ರಾಷ್ಟ್ರಮಟ್ಟದಲ್ಲಿ 10 ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದ ಸಾಗರ ಐಡಿಯಲ್ ಅಬಾಕಸ್. ಈಗ ಸುದ್ದಿಯ ವಿವರ. ಮಂಕುತಿಮ್ಮನ ಕಗ್ಗ ಅತ್ಯಂತ ಮೌಲಿಕ ಕೃತಿಯಾಗಿದ್ದು, ಬದುಕಿಗೆ ತೀರಾ ಹತ್ತಿರವಾಗುವ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಕಗ್ಗ ಸಹಕಾರಿಯಾಗಿದೆ ಎಂದು ರಂಗಭೂಮಿ ಕಲಾವಿದ ಸಂತೋಷ್ ಸದ್ಗುರು ತಿಳಿಸಿದರು. ಸಾಗರದ ಅಜಿತ ಸಭಾಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸರಸ್ವತಿ ಮೇಜರ್ ನಾಗರಾಜ್ ಕುಟುಂಬ ನೀಡಿದ ದತ್ತಿ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಕಗ್ಗ ವಾಚನ ಮತ್ತು ವ್ಯಾಖ್ಯಾನ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. 1943 ಒಂದು ಪರಂಪರೆ ಹೋಗಿ ಇನ್ನೊಂದು ಪರಂಪರೆ ಬರ್ತಾ ಇದೆ ಅಂತಂದರೆ ಈ ಕಗ್ಗಕ್ಕೆ ಎಷ್ಟು ತಾಕತ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗಿನ ಮಕ್ಕಳು ಇದನ್ನು ಕಲಿತ್ರೆ ಇನ್ನು ಮುಂದಿನ ಮಕ್ಕಳಿಗೆ ಅವರನ್ನು ಹೇಳ್ತಾ ಹೋದರೆ ಅದು ಎರಡನೇ ಪರಂಪರೆಗೆ ಒಂದು ದಾರಿದೀಪ ಆಗ್ತದೆ. ಕಗ್ಗವನ್ನು ನಾವು ಯಾಕೆ ಕಲಿಬೇಕು ಅಂತಂದರೆ, ಅರಿಸ್ಟಾಟಲ್ ಒಂದು ಮಾತು ಹೇಳ್ತಾನೆ, ತನ್ನನ್ನು ತಾನು ಅರಿತವನು ಜ್ಞಾನಿ ಅಂತ. ನಮ್ಮನ್ನು ನಾವು ಅರಿಯುವುದಕ್ಕೋಸ್ಕರ ಕಗ್ಗವನ್ನು ಓದಬೇಕಾಗುತ್ತೆ. ಈ ಕಗ್ಗದಲ್ಲಿ ನಾನು ನಿಮಗೆ ಅವಾಗಲೇ ಒಂದೆರಡು ಹೇಳಿದೆ. ಅದರಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು, ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಈ ಮಕ್ಕಳಿಗೆ ನಾನು ಏನಾಗಬೇಕು ಅನ್ನೋದು ಅದೊಂದು ವಿಷಯ ಇಟ್ಕೊಂಡು ಅವರು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಅವರು ಕಗ್ಗವನ್ನು ಒಂದಿಷ್ಟು ಬರೆದಿದ್ದಾರೆ. ನಿಮಗೊಂದು ಪೇರೆಂಟ್ಸು ಇದ್ದೀರಿ, ನಿಮಗೊಂದು ಮಾತು ಹೇಳ್ತೇನೆ. ಈ ಜಗತ್ತಿನ 10 ಜನ ಕೆಟ್ಟ ವ್ಯಕ್ತಿಗಳು ತಗೊಂಡ್ರೆ ಅದರಲ್ಲಿ ಹಿಟ್ಲರ್ ಒಬ್ಬ ಬರ್ತಾರೆ. ಹಿಟ್ಲರಿಗೆ ಪೈಂಟರ್ ಆಗೋ ಆಸೆ ಇತ್ತು, ಆದರೆ ಅವರ ಅಪ್ಪ ಅಮ್ಮ ಅವನನ್ನು ಬೇಡ, ನೀನು ಕಮಾಂಡರ್ ಆಗಬೇಕು ಅಂತೇಳಿ ರೆಡಿ ಮಾಡ್ತಾರೆ. ಸಾವಿರಾರು ಜನರ ಸಾವಿಗೆ ಹಿಟ್ಲರ್ ಕಾರಣ ಆಗ್ತಾನೆ. ಈಗ ನಾವು ಹಿಟ್ಲರ್ನ ದೂರಬೇಕಾ, ಆ ಹಿಟ್ಲರ್ನ ಅಪ್ಪ ಅಮ್ಮನ ದೂರಬೇಕಾ? ಅವನಿಗಿದ್ದಿದ್ದು ಪೇಂಟರ್ ಆಗೋ ಆಸೆ, ಅವ್ರ ಅಪ್ಪ ಅಮ್ಮ ಮಾಡಿದ್ದವನ್ನ ಕಮಾಂಡರ್ ಆಗಿ ಮಾಡಿದ, ಅವನು ಮಾಡಿದಿಷ್ಟು ಸಾವು ನೋವುಗಳಿಗೆ ಕಾರಣ ಆದ. ಯಾರನ್ನ ದೂರಬೇಕು ನಾವು? ಇದು ಪೋಷಕರಿಗೂ ಮುಖ್ಯ ಕಗ್ಗ. ಯಾಕೆ ಅಂತಂದರೆ, ನಾನು ನನ್ನ ಸಂಸ್ಕೃತಿಯನ್ನು, ನನ್ನ ಧಾರ್ಮಿಕತೆಯನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋದನ್ನು ಕಗ್ಗ ಅತ್ಯದ್ಭುತವಾಗಿ ಹೇಳುತ್ತೆ. ಇದು ಒಂದೊಂದು ಕಗ್ಗನು ಒಂದೊಂದು ಆಲದ ಮರ, ನಮ್ಮರವಾಗಿದೆ. ಆಗಲೇ ಹೇಳಿದಂಗೆ ದಿನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಅಂತ ಹೇಳಿದಲ್ಲ, ಅದನ್ನು ಓದ್ತಾ ಹೋದಾಗ ಇಡೀ ರಾಮಾಯಣ ನಮಗೆ ಓದಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ. ಹಾಗೆ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನು ಪಡಂತೆ ಪಯಣಿಗನು, ಮದುವೆಗೋ ಮಸಣಗೋ ಪದಕುಸಿಯ ನೆಲ ಇರುವುದು ಮಂಕುತಿಮ್ಮ ಅಂತ ಹೇಳಿದ್ರೆ ಇಡೀ ಬದುಕಿನ ಚಿತ್ರಣ, ಚೌಕಟ್ಟು ನಮ್ಮೊಳಗೆ ಬಂದು ನಾವು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಲ್ಲವೂ ಇದ್ದು ಇಲ್ಲದಂಗೆ ಬದುಕದಿದೆಯಲ್ಲ, ಅದು ಕಗ್ಗ ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ಇದು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ನಿಜವಾಗ್ಲೂ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿ ಸ್ವಾಮಿ, ನಾಗರಾಜವರ ಒಂದು ದೊಡ್ಡ ಆಶಯ ಏನಂತ ಹೇಳಿದ್ರೆ, DBGಯವರ ಮೌಲ್ಯಕ ಕಗ್ಗವನ್ನು ಪ್ರತಿ ಮಗುವಿನ ಮನಸ್ಸಿನಲ್ಲೇ ನಾವು ಬಿತ್ತಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರ ದತ್ತಿಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರ ದಿನ ಸಾವಿರಾರು ಸಂಖ್ಯೆಯಲ್ಲಿ DBGಯವರ ಕಗ್ಗದ ಕುರಿತಾಗಿ ಒಂದು ದೊಡ್ಡ ಚಳುವಳಿನೇ ಆದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಈಗಾಗಲೇ ಇದೊಂದು ಸೂಚನೆ ಬಂದಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳನ್ನು ಪರಿಷತ್ತಿನಿಂದ ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ದತ್ತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇದೇ ಮಾರ್ಚ್ 1ಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗಿದೆ. DBGಯವರ ಮೌಲ್ಯಯುತವಾದ ಬದುಕನ್ನು, ಅವರ ಪ್ರತಿಯೊಂದು ಕಗ್ಗದ ಸಾಲುಗಳನ್ನು, ಪದಗಳನ್ನು ನೋಡ್ತಾ ಹೋದರೆ ನಮ್ಮ ಬದುಕಿನ ಅನಾವರಣ ಆಗುತ್ತೆ, ನಮ್ಮ ಬದುಕಿನ ಕೈಗನ್ನಡಿಯಾಗಿದೆ. ಹಾಗಾಗಿ ಕಗ್ಗವನ್ನು ಓದೋದ್ರ ಮುಖಾಂತರ ಅದು ಒಂದು ರೀತಿಯ ಮೆಡಿಷನ್ ಇದ್ದಾಗ, DBGಯವರ ಕಗ್ಗಗಳಿದಾವಲ್ಲ, ಮನುಷ್ಯನ ಬದುಕಿಗೆ ಒಂದು ರೀತಿಯ ಔಷಧಿ ಇದ್ದಾಗೆ. ಅಂತಹ ಕಗ್ಗ
ವೇದಿಕೆಯಲ್ಲಿ ಡಾಕ್ಟರ್ ಗೆಳದಿ ವೆಂಕಟೇಶ್ ಜೋಯ್ಸ್, ಮೇಜರ್ ನಾಗರಾಜ್, ನಾರಾಯಣಮೂರ್ತಿ, ಮಂಜುಳಾ, ಅಶೋಕ್ ಹೆಚ್, ಸದಾನಂದ್ ಶರ್ಮಾ ಇನ್ನಿತರರು ಹಾಜರಿದ್ದರು. ಕಗ್ಗವಾಚನ ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಶಾಲೆಯ 80ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು. ಹೇಗೆ ನಡೆದರೆ ಚೆನ್ನ ಎನ್ನುವ ಬಗ್ಗೆ ಒಂದು ಬುದ್ಧಿಮಾತು. ಸೃಷ್ಟಿಕತೆ, ಕಟ್ಟುಕತೆ, ತಿಲಕತೆ, ತಜ್ಞನಾಟನೆ, ಸತ್ಯ ಜಗದಲ್ಲಿ ಕಾಣು ದಿವ್ಯಾಬ್ದಿಯಲ್ಲಿ ಕರಗಿಸದರಲ್ಲಿ ನಿನ್ನ ಬೇರೆತನದರಿವ. ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ದಿಯಲ್ಲಿ ಕರಗಿಸದರಲ್ಲಿ ನಿನ್ನ ಬೇರೆತನದರಿವ. ಮರುತ ನುರುಗನು ತಾಳು ತೇಳು ತೋಳಾಡುತ್ತಾ ವಿರಮಿಸಾಲೀಲೆಯಲ್ಲಿ ಮಂಕುತಿಮ್ಮ. ಈ ವಿಶ್ವವೆನ್ನುವುದು ಒಂದು ದಿವ್ಯವಾದ ಸಮುದ್ರ. ನೀನು ಅದರ ಒಂದು ಅಲೆಯಂತೆ ಜೀವನವನ್ನು ನಡೆಯಿಸು. ಸೋಜಿಗವನಿದನು ಜಗವನ್ನಿರಮಿಸಿದ ಕೈಯನ್ನ ಗಡಿಗಿದ್ದು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಕರವಾದ ಕಗ್ಗಟ್ಟನ್ನು ಯಾರು ಯೋಚಿಸಿ ತಿಳಿಸಬಲ್ಲರು? ಈ ಜಗತ್ತನ್ನು ಒಂದು ಕಾಣದ ಕೈಲಿರಿಸಿದೆ ಎಂದರೆ ಈಗಿಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಬಿಸಿಲಿಯೇ ಬೆಲ್ಲ ಸಕ್ಕರೆಯ ಗುಂಡಪ್ಪನವರು ಇಲ್ಲಿ ಹೇಳಿದ್ದಾರೆ. ಭೌಮ ವಿಶ್ವದೇಹಗಳನ್ನೇ ಅವರ ವೇಷಗಳೇಕೆ ಮಾರ್ಪಡುತ್ತಲಿವವೋ ತಮ ಕಪಡ ನೆನೆತಕ್ಕೋ ಕುರುಹ ತೋರಲು ನಮಗೆ ಅವಿತಿಕೊಂಡಿರುವುದೇಕೋ ಎನ್ನುವುದಾದರೆ ಅವನ ವೇಷಗಳೇಕೆ ಬದಲಾವಣೆಯಾಗುತ್ತಿವೆ? ಅವನ ಗುರುತನ್ನು ನಮಗೆ ತೋರಿಸಲು ಆತುರ ಪಡದೆ ಸಾಧ್ಯತೆಗಳಿವೆ. ತರಚು ವಾಯವ ಕೆರೆದು ಹುನ್ನಾಗಿ ಪುದುಕಪಿ ಕೊರತೆಯೊಂದನ್ನು ನೀನು ನೆನೆದು ಕೆರೆಯು ಕೊರತೆಯೊಂದನ್ನು ನೀನು ನೆನೆದು ಮಾಡುತ್ತಲೇ ಇರುತ್ತದೆ. ತರಚಿದ ಸಣ್ಣ ಗಾಯವನ್ನು ಕೆರೆದು ಸಂದಾಯವಾಗಿಯೇ ತೀರುತ್ತದೆ. ಮರುಭೂಮಿಯಲ್ಲಿದ್ದರೂ ಸಿಗಬೇಕಾದಷ್ಟು ಸಿಕ್ಕ ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದಕ್ಕೆ ಜೀವನದ ದರ್ಶನವನ್ನು ಮತ್ತು ಮೌನವಾಗಿ ಶುಂಠಿ ಜೀರಿಗೆಗಳೆಲ್ಲ ಸರಿ ಅನು ಒಪ್ಪದೊಂದೊಂದು ರೋಗಕ್ಕೊಂದೊಂದು ನಿನಗ ಮಂತೆಯೇ 100 ಜೀವನ ಧರ್ಮ ದರ್ಶನವ ಬ್ರಹ್ಮಾಂಡ ತಾಂಡದಲ್ಲಿ ನೃತ್ಯವೇ ಸತ್ಯವಲ್ಲ ಕಡಸವಾಗಿರುತ್ತದೆ. ಮಾಯೆಯೊಮ್ಮೊಮ್ಮೆ ಜಗವೆಲ್ಲವ ಹೂವಾಗೆ ಮಾಯೆ ಸತಿಯಾಗೆ ಹೂಗಳಾಗಿ ಪ್ರಪಂಚವೆಲ್ಲ ಅವನ ದೇಶ ಪರಮಾಣು ಸಂಧಾನ ಕುಣಿಸುತ್ತಿರುಟ್ಟು ಮತ್ತು ನಕ್ಷತ್ರಗಳು ಮಿನುಗುವ ಗುಟ್ಟುಗಳನ್ನು ಮಸ್ತಕರಿ ತಡೆದ ಚಿತ್ತದಳುಗಳ ಅಹಂಕಾರ ಮಾತ್ರ ಉತ್ಪತ್ತಿಯಾಗುತ್ತದೆ ವಿನಃ ಬೇರೆ ಏನು ಪ್ರಯೋಜನಗಳೆಂದು ನೋಡಲು ಮನಗಾಲದ ನಾವು ಮಂತ್ರತಂತ್ರ ಸಿದ್ಧಿಗಳಿಗೆ ಏಕೆ ಶರಣಾಗಿರೋ. ಸಾಗರದ ವಿನೋಬಾ ನಗರದ ಐಡಿಯಲ್ ಪ್ಲೇ ಅಬಾಕಸ್ನ 124 ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಅಬಾಕಸ್ ಹಾಗೂ ವೇದಿಕ್ ಮ್ಯಾಥಮೆಟಿಕ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಮಗ್ರ ಚಾಂಪಿಯನ್ ಪ್ರಶಸ್ತಿ ಪಡೆಯುವ ಮೂಲಕ ಸಾಗರಕ್ಕೆ ಕೀರ್ತಿ ತಂದಿದ್ದಾರೆ. ಸ್ಪರ್ಧೆಯಲ್ಲಿ ಭಾರದ್ವಾಜ್, ಅಶ್ವಿನಿ ಎನ್.ಬಿ, ಸಾನ್ವಿ, ಮಾನ್ವಿತಾ ವಿ, ಶ್ರೀದೇವಿ, ರಿಷಿತಾ ಆರ್, ಕುಶಾಲ್ ಬಿ.ಕೆ, ರಾಹುಲ್ ಆರ್, ವಿಹಾನ್, ಅನೂಪ್ ಎಚ್.ಪಿ ಚಾಂಪಿಯನ್ ಆಫ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸ್ಪರ್ಧೆಯಲ್ಲಿ ಮಕ್ಕಳು ಗೋಲ್ಡನ್ ಹಾಗೂ ಸಿಲ್ವರ್ ಪ್ರಶಸ್ತಿ ಪಡೆಯುವ ಮೂಲಕ ಅತಿ ಹೆಚ್ಚು ಸ್ಥಾನ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪ್ರಜ್ವಲ್ ಅಬಾಕಸ್ ಸಂಸ್ಥೆಯು ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು, ಸಂಸ್ಥೆಯ ಮುಖ್ಯಸ್ಥೆ ವಿದ್ಯಾ ಮಂಜುನಾಥ್ ಪ್ರಶಸ್ತಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಪ್ರಿಯಾ ಎಸ್ ಗುಜ್ಜರ್, ಗಾಯತ್ರಿ ಸುಮಂತ್, ಶೀಲಾ ಗೋಪಾಲ್, ಸಿಂಚನಾ ಇನ್ನಿತರರು ಹಾಜರಿದ್ದರು. ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.